ಕಾಮ್ಚಾತ್ಕಾದಲ್ಲಿ ಪ್ರಬಲ ಭೂಕಂಪ ಸಂಭವಿಸಿದೆ. ಈ ಭೂಕಂಪದಿಂದಾಗಿ ಸಾವಿನ ಸುನಾಮಿಯೇ ಅಪ್ಪಳಿಸಿದೆ. ರಷ್ಯಾದ ಕಾಮ್ಚಾತ್ಕಾದಲ್ಲಿ ಪ್ರಬಲ ಭೂಕಂಪ. ಈ ಭೂಕಂಪದಿಂದಾಗಿ ಅಪ್ಪಳಿಸಿದ ಸಾವಿನ ಸುನಾಮಿ. ಒಂದೊಂದು ದೃಶ್ಯವೂ ಕೂಡ ಭೀಕರ, ಯಮ ಭಯಂಕರ. ರಷ್ಯಾದ ಪೂರ್ವ ಭಾಗಕ್ಕೆ ಅಪ್ಪಳಿಸಿದಂತಹ ಸುನಾಮಿ ಇದಾಗಿದೆ. ಜಪಾನ್ ಇವಾತೆ ಸಿಟಿಯಲ್ಲೂ ಕೂಡ ಆರ್ಭಟ, ರಣ ಆರ್ಭಟ ಅಂತಾನೆ ಹೇಳಬಹುದು. ಸಮುದ್ರದಲ್ಲಿ ನರಕ ದರ್ಶನವನ್ನ ತೋರಿದೆ ಬೃಹತ್ ಅಲೆಗಳು. ಅಮೆರಿಕಕ್ಕೂ ಕೂಡ ಬಿಸಿಯನ್ನ ಮುಟ್ಟಿಸಿದೆ ಈ ರಷ್ಯಾದ ಸುನಾಮಿ. ರಷ್ಯಾದ ಕಾಮ್ಚಾತ್ಕಾದಲ್ಲಿ ಪ್ರಬಲವಾದಂತಹ ಭೂಕಂಪ ಸಂಭವಿಸ್ತಾ ಇರುವಂತದ್ದು. ಆ ಸಂಭವ ಹೇಗಿತ್ತು ಅಂತಂದ್ರೆ 8.7 ರಿಂದ 8.8 ಒಂದು ಪ್ರಬಲ ಭೂಕಂಪ ಆಗಿರುವಂಥದ್ದು. ಇನ್ನು ಈ ಒಂದು ಭೂಕಂಪದಿಂದಾಗಿ ಸಾವಿನ ಸುನಾಮಿಯೇ ಅಲ್ಲಿ ಅಪ್ಪಳಿಸಿದೆ ಅಂತಾನೆ ಹೇಳ್ಬೋದು. ಎಸ್, ನೀವು ಕೂಡ ದೃಶ್ಯಾವಳಿಗಳಲ್ಲಿ ಗಮನಿಸಬಹುದು. ಎಂತಹ ಸುನಾಮಿ ಅಂದ್ರೆ ರಣಭಯಂಕರ ಸುನಾಮಿ. ಒಂದೊಂದು ಅಲೆಗಳು ಕೂಡ 12 ರಿಂದ 13, 14 ಮೀಟರ್ ವರೆಗೂ ಕೂಡ ಎತ್ತರ ಇರುವಂಥದ್ದು. ಇನ್ನು ಜಪಾನ್ನ ಇವಾತೆ ಸಿಟಿಯಲ್ಲೂ ಕೂಡ ಸುನಾಮಿಯ ಆರ್ಭಟ ಹೆಚ್ಚಾಗಿದೆ. ಸಮುದ್ರದಲ್ಲಿ ಯಮಲೋಕ ದರ್ಶನವನ್ನೇ ಮಾಡಿಸ್ತಾ ಇದೆ ಈ ಒಂದು ಸುನಾಮಿ ಅಂತಾನೆ ಹೇಳ್ಬೋದು. ಪೆಸಿಫಿಕ್ ಮಹಾಸಾಗರದಲ್ಲಿ ಉಂಟಾದಂತಹ ಈ ಒಂದು ಸುನಾಮಿ ರಷ್ಯಾದ ಪೂರ್ವ ಭಾಗಕ್ಕೆ ಅಪ್ಪಳಿಸ್ತಾ ಇದೆ. ಜಪಾನ್ ಆಗಿರ್ಬೋದು, ರಷ್ಯಾ ಆಗಿರಬಹುದು, ಸಂಪೂರ್ಣವಾಗಿ ನಲುಗಿ ಹೋಗ್ತಾ ಇದೆ. ಪೆಸಿಫಿಕ್ ಮಹಾಸಾಗರದ ಒಂದು ದೃಶ್ಯಾವಳಿಗಳನ್ನ ನೀವು ಕೂಡ ಗಮನಿಸಬಹುದಾಗಿದೆ. ಒಟ್ಟಾರೆಯಾಗಿ ಜಪಾನ್ ಇವಾತೆ ಸಿಟಿಯಲ್ಲೂ ಕೂಡ ಸುನಾಮಿಯ ಆರ್ಭಟ ಹೆಚ್ಚಾಗಿದೆ. ಒಂದೊಂದು ದೃಶ್ಯವೂ ಕೂಡ ರಣ ಭಯಂಕರ, ಭೀಕರ ಅಂತಾನೆ ಹೇಳಬಹುದು. ಇನ್ನು ಅಮೆರಿಕಕ್ಕೂ ಕೂಡ ರಷ್ಯಾದ ಸುನಾಮಿ ಒಂದು ಭಯವನ್ನ ಹುಟ್ಟಿಸಿದೆ, ಬಿಸಿಯನ್ನ ಮುಟ್ಟಿಸಿದೆ ಅಂತಾನೆ ಹೇಳಬಹುದು. You can come see. Yeah. Yes. You got that whole thing. ನೋಡಿ, ರಷ್ಯಾದಲ್ಲಿ ಶಕ್ತಿಶಾಲಿ ಭೂಕಂಪ ಅಂತಾನೆ ಹೇಳ್ಬೋದು. ರಷ್ಯಾದ ಪೂರ್ವ ಭಾಗ ಕಾಮ್ಚಾತ್ಕಾ ದ್ವೀಪದಲ್ಲಿ ನಿನ್ನೆ 8.8 ತೀವ್ರತೆಯ ಒಂದು ಪ್ರಬಲ ಭೂಕಂಪ ಸಂಭವಿಸಿರುವಂಥದ್ದು. ಇನ್ನು 2011ರ ಒಂದು ಭೀಕರ ಸುನಾಮಿಯನ್ನ ಕೂಡ ಇದು ನೆನಪು ಮಾಡಿದೆ ಅಂತಾನೆ ಹೇಳ್ಬೋದು. ಇದರ ಸಂಬಂಧಪಟ್ಟ ಹಾಗೆ ನೋಡ್ತಾ ಹೋಗೋದಾದ್ರೆ ನೀವು ಇವಾಗ ಏನು ಗಮನಿಸ್ತಾ ಇದ್ದೀರಾ, ಈ ಒಂದು ಪೆಸಿಫಿಕ್ ಮಹಾಸಾಗರದಲ್ಲಿ ಇರುವಂತಹ ಆ ಒಂದು ಎದ್ದಿರುವಂತಹ ಸುನಾಮಿ ಸುಮಾರು 21 ಗಂಟೆಗಳ ಕಾಲ ನಡೆದಿರುವಂಥದ್ದು. ಹಾಗೆ ಇನ್ನು ಅಮೆರಿಕಕ್ಕೂ ಕೂಡ ಒಂದು ಬಿಸಿ ಮುಟ್ಟಿಸಿದೆ ಅಂತ ಹೇಳಿದ್ವಿ. ಅಂದ್ರೆ ಅಮೆರಿಕಾದಲ್ಲೂ ಕೂಡ ಈ ಒಂದು ಸುನಾಮಿ ಈಗ ನೋಡ್ತಾ ಇದ್ರಲ್ಲ, ಆ ಒಂದು ಸುನಾಮಿ ಎದ್ದಿರುವಂತಹ ಸುನಾಮಿ ಅಮೆರಿಕಕ್ಕೆ ತಲುಪೋಕೆ 21 ಗಂಟೆಗಳು ಕೂಡ ಹಿಡಿದಿರುವಂಥದ್ದು. ಆದರೆ 21 ಗಂಟೆಗಳ ನಂತರವೂ ಕೂಡ ಆ ಸುನಾಮಿಯ ಆರ್ಭಟ ಅದೇ ರೀತಿಯಲ್ಲಿತ್ತು. ಅಮೆರಿಕಕ್ಕೂ ಕೂಡ ಈ ರೀತಿ ಬಿಸಿ ಮುಟ್ಟಿಸಿದೆ. ಹಾಗೆ ಅಲ್ಲಿನ ಅಮೆರಿಕ ಜನ ನಲುಗುವಂತೆ ಮಾಡಿದೆ, ಭಯವನ್ನ ಹುಟ್ಟಿಸಿದೆ ಅಂತಾನೆ ಹೇಳ್ಬೋದು. ಒಟ್ಟಾರೆಯಾಗಿ ನೀವು ಕೂಡ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಾ. ರಷ್ಯಾದ ಪೂರ್ವ ಭಾಗದ ಕಾಮ್ಚಾತ್ಕಾ ದ್ವೀಪದಲ್ಲಿ ಆದಂತಹ ಒಂದು ರಣಭೀಕರವಾದಂತಹ ಸುನಾಮಿಯ ದೃಶ್ಯಾವಳಿಗಳನ್ನ ನೀವು ಗಮನಿಸ್ತಾ ಇದ್ದೀರಾ. ಇನ್ನ